ಶ್ರೀಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ವರಮಹಾಲಕ್ಷ್ಮೀ ಪ್ರಚೋದಯಾತ್. ಆತ್ಮೀಯ ವೀಕ್ಷಕರೇ, ನಾವೆಲ್ಲರೂ ಕೂಡ ಯಾಕೆ ನಾವು ಕಷ್ಟಪಡ್ತೀವಿ? ನಮ್ಮ ಒಂದು ಜೀವನದಲ್ಲಿ ಅಭಿವೃದ್ಧಿ, ಅನುಕೂಲ, ಐಶ್ವರ್ಯ, ಅಂತಸ್ತು, ಯಶಸ್ಸು ಇವೆಲ್ಲ ಬಹಳ ಮುಖ್ಯ ಆಗುತ್ತೆ. ಅದಕ್ಕೋಸ್ಕರನೇ ನಾವು ಕಷ್ಟಪಡೋದು. ಆದರೆ ಈ ಐಶ್ವರ್ಯ ಅಂತಕ್ಕಂಥದ್ದು ಒಂದೇ ಸಲ ನಮಗೆ ಬರಬೇಕು ಅಂತ ಹೇಳಿದರೆ ಆ ಥರ ಬರೋದು ಕಷ್ಟ. ನಾವು ಯಾವಾಗಲೂ ಕೂಡ ಅದನ್ನು ಬಹಳ ಒಂದು ಕಷ್ಟಪಟ್ಟು ಜೀವನದಲ್ಲಿ ಒಂದಷ್ಟು ಸೇವಿಂಗ್ಸನ್ನು ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಯಾವುದೇ ಥರದ ಮೋಸ ವಂಚನೆ ಮಾಡದೇ ಇರೋ ರೀತಿಯಲ್ಲಿ, ಕಳ್ಳತನ ಇರದೇ ಇರೋವಂಥ ರೀತಿಯಲ್ಲಿ ಒಟ್ಟು ಮಾಡಿಟ್ಟು ಅದನ್ನು ಬೆಳೆಸ್ಕೊಂಡು ಜೀವನದಲ್ಲಿ ಒಂದಷ್ಟು ಅನುಕೂಲ ಐಶ್ವರ್ಯವನ್ನು ಮಾಡಿಕೊಳ್ಳುವಂಥದ್ದು, ಕೀರ್ತಿ ಪ್ರತಿಷ್ಠೆ ಅಂತಕ್ಕಂಥದ್ದು ಅದರಿಂದ ಬರುವಂಥದ್ದು, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಆದರೆ ಮನುಷ್ಯ ಏನು ಮಾಡ್ತಾನಂದರೆ ತನ್ನ ಪೂರ್ವ ಕರ್ಮಗಳಿಂದ ಬಹಳ ಕಷ್ಟಪಡ್ತಾ ಇರ್ತಾನೆ. ಎಷ್ಟೇ ದುಡಿದ್ರೂ ಕೈಗೆ ದುಡ್ಡು ನಿಲ್ಲಲ್ಲ. ದುಡ್ಡು ಬಂದು ಒಂದು ಕಡೆ ಸೇವಿಂಗ್ಸ್ ಆಗ್ತಾ ಇದೆ ಅನ್ನೋ ಅಷ್ಟರಲ್ಲಿ ಏನೋ ಮನೆಯವರಿಗೆ ಏನೋ ಒಂಥರದ್ದು ಕಿರಿಕಿರಿ, ಏನೋ ಒಂಥರದ್ದು ಹಾಸ್ಪಿಟ್ಲ್ ಖರ್ಚು, ಅಥವಾ ಏನೋ ಒಂಥರದ್ದು ಕಳ್ತನ ಆಗುವಂಥದ್ದು, ಇಂಥದ್ದೆಲ್ಲ ಸಮಸ್ಯೆಗಳಾಗಿ ಬಹಳಷ್ಟು ಕಷ್ಟಪಡ್ತಾನೆ. ಅಥವಾ ಎಷ್ಟು ಕಷ್ಟಪಟ್ಟರೂ ಕೂಡ ದುಡ್ಡು ಅಂತಕ್ಕಂಥದ್ದೇ ನಿಲ್ಲಲ್ಲ. ಇಂತಹ ಪರಿಸ್ಥಿತಿಗಳೆಲ್ಲವೂ ಕೂಡ ಮನುಷ್ಯನ ಜೀವನದಲ್ಲಿ ಬರ್ತಾ ಇರುತ್ತೆ. ಹೀಗೆ ಬರ್ತಾ ಇರಬೇಕಾದ್ರೆ ಮನುಷ್ಯನಿಗೆ ಏನಾದರೂ ಮಾಡಿ ನಾನು ಬೆಳಿಬೇಕು, ಮುಂದೆ ಬರಬೇಕು, ಜೀವನದಲ್ಲಿ ಒಂದು ಅನುಕೂಲ ಮಾಡ್ಕೋಬೇಕು ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಹಾಗೆ ಇದ್ದಾಗ ಅದಕ್ಕೆ ವಿಶೇಷವಾಗಿ ಹಣದ ಒಂದು ಆಕರ್ಷಣೆಯನ್ನು ಮಾಡಿಕೊಳ್ಳುವಂತಹ ರೀತಿ ನಮ್ಮ ಒಂದು ಆಧ್ಯಾತ್ಮಿಕ ಪ್ರಪಂಚದಲ್ಲಿ, ತಾಂತ್ರಿಕ ವಿಧಾನದಲ್ಲಿ ಇರುವಂಥದ್ದು. ಇದು ಬಹಳ ಒಂದು ನಿಗೂಢವಾಗಿರ್ತಕ್ಕಂಥ, ಒಂದು ಆಳವಾಗಿರ್ತಕ್ಕಂಥ ಒಂದು ಗ್ರಂಥದಲ್ಲಿ ಇರುವಂತಹ ಕೆಲವು ಪರಿಹಾರಗಳಲ್ಲಿ ಒಂದು ಪರಿಹಾರವನ್ನು ಇವತ್ತು ಹೇಳ್ತಾ ಇದ್ದೀನಿ. ಈ ಒಂದು ತಂತ್ರವನ್ನು ಮಾಡಿಕೊಂಡಾಗ ಜೀವನದಲ್ಲಿ ಬಹಳಷ್ಟು ಅನುಕೂಲಗಳಾಗತ್ತೆ, ಅಭಿವೃದ್ಧಿಗಳಾಗತ್ತೆ. ಮತ್ತು ಯಾವಾಗಲೂ ಕೂಡ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಒಂದು ವ್ಯಾಪಾರ ಸ್ಥಳದಲ್ಲಿ ಹಣದ ಒಂದು ಹೊಳೆ ಅಂತಕ್ಕಂಥದ್ದು ಹೊಳೆಯುತ್ತೆ, ಹಣದ ಆಕರ್ಷಣೆಯಾಗುತ್ತೆ. ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರದಲ್ಲಿ ನಾವು ಸುಲಭವಾಗಿ ಯಾವ ಥರ ಹಣವನ್ನು ಆಕರ್ಷಣೆ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತು ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು. ಈ ಹಣದ ಆಕರ್ಷಣೆ ನಾವು ಮಾಡ್ಕೋಬೇಕು ಅಂತ ಹೇಳಿದ್ರೆ ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಹಣದ ಅಧಿದೇವತೆಯಾಗಿರ್ತಕ್ಕಂಥ ಮಹಾಲಕ್ಷ್ಮಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ದೇವಿ. ಆ ಮಹಾಲಕ್ಷ್ಮಿಯ ಒಂದು ಕಣ್ಣು ಅಂತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ಕಮಲಾಕ್ಷಿ ಬೀಜ, ತಾವರೆ ಬೀಜ ಅಂಥೇಳಿ ಕರಿತೀವಿ. ಅದನ್ನು ಮಹಾಲಕ್ಷ್ಮಿಯ ಕಣ್ಣುಗಳು ಅಂಥೇಳಿ ಕರಿತೀವಿ ನಾವು. ಅಂತಹ ತಾವರೆ ಬೀಜ, ಒಂದು ಮುಷ್ಟಿ ತಾವರೆ ಬೀಜ, ಆ ಬೀಜಗಳನ್ನ ಒಂದು ಬಾಕ್ಸಲ್ಲಿ ಇಟ್ಕೊಳ್ಳೋದು ಅಥವಾ ಒಂದು ಹಿಡಿ ಕೈಯಲ್ಲಿ ಇಟ್ಕೊಳ್ಳೋದು. ಒಂದು ಬಾಕ್ಸೆ ಅಥವಾ ಒಂದು ಕೈಯಲ್ಲಿ ಒಂದು ಹಿಡಿ ಇಟ್ಕೊಂಡು ಓಂ ನಮೋ ನಾರಾಯಣ ಪ್ರಿಯ ಮಹಾಲಕ್ಷ್ಮೀ ಮಮ ಸರ್ವ ಸಿದ್ಧಿ ಧನಧಾನ್ಯಂ ಕರ್ಯೈ ಓಂ ಹ್ರೀಂ ಫಟ್ ಸ್ವಾಹ. ಈ ಒಂದು ಬೀಜಾಕ್ಷರವನ್ನು 1008 ಸರಿ ಜಪಿಸ್ತಾ ಒಂದೊಂದೇ ಈ ಕೈಯಲ್ಲಿ ಅಥವಾ ಹಿಡಿಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಆ ಕಮಲಾಕ್ಷಿ ಬೀಜವನ್ನು ಒಂದು ತಟ್ಟೆಯಲ್ಲಿ ಒಂದೊಂದೇ ಬಿಡ್ತಾ ಇರಬೇಕು. ಒಂದು ಮಂತ್ರ ಹೇಳಿ ಒಂದು ಬೀಜವನ್ನು ಬಿಡಬೇಕು. ಇದೇ ಥರ
ಆ ಬೀಜ ಎಲ್ಲ ಶೇಖರಣೆಯಾಗಿ ತಟ್ಟೆಯಲ್ಲಿ ರಾಶಿಯಾಗುತ್ತೋ ಹಾಗೆ ನಿಮ್ಮ ಮನೆಯಲ್ಲಿ, ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಹಣದ ರಾಶಿ ಹೊಳೆ ಹರಿಯುತ್ತೆ. ಈ ಕಮಲಾಕ್ಷಿ ಬೀಜವನ್ನು ಈ ಥರ ಮಂತ್ರಿಸಿದ ಮೇಲೆ ಪ್ರತಿ ಶುಕ್ರವಾರ, ಕನಿಷ್ಠ ಪಕ್ಷ 9 ಶುಕ್ರವಾರ, ಆ್ಯಕ್ಚುಲಿ ಇದು ಏನು ಅಂತ ಹೇಳಿದ್ರೆ ಶಾಸ್ತ್ರದಲ್ಲಿ 16 ಶುಕ್ರವಾರಗಳ ಕಾಲ ಮಾಡಿ ಅಂತ ಹೇಳಿದ್ದಾರೆ. ಷೋಡಶ 16 ಶುಕ್ರವಾರಗಳ ಕಾಲ ಈ ಕಮಲಾಕ್ಷಿ ಬೀಜದ ಒಂದು ತಂತ್ರವನ್ನು ಮಾಡಿ ಅಂತ ಹೇಳಿದ್ದಾರೆ. ನಿಮ್ಗೆ ಸಾಧ್ಯವಾಗದೇ ಇದ್ದರೆ 9 ಶುಕ್ರವಾರ ಆದರೂ ಇದು ಮಾಡ್ಬೋದು. ಇದನ್ನು ಮಾಡಿಕೊಂಡು ಈ ಕಮಲಾಕ್ಷಿ ಬೀಜವನ್ನು ನೀವು ಒಂದು 10 ರೂಪಾಯಿದೋ, 20 ರೂಪಾಯಿದೋ, 50 ರೂಪಾಯಿದೋ, 100 ರೂಪಾಯಿದೋ, 500 ರೂಪಾಯಿದೋ ಒಂದು ನೋಟನ್ನು ಒಂದು ಬಟ್ಟೆಯ ಮೇಲೆ ಇಟ್ಟು, ಆ ಬಟ್ಟೆಯ ಮೇಲೆ ಇಷ್ಟು ಕಮಲಾಕ್ಷಿ ಬೀಜವನ್ನು ಮಂತ್ರಿಸಿರುವಂಥ ಕಮಲಾಕ್ಷಿ ಬೀಜವನ್ನು ಹಾಕಿ ಒಂದು ಗಂಟನ್ನು ಕಟ್ಟಿ ನಿಮ್ಮ ಮನೆಯ ಬಾಗಿಲಿನ ಮೇಲೆ ಒಂದು ಮೊಳೆಯನ್ನು ಹೊಡೆದು ಅಲ್ಲಿ ಈ ಒಂದು ಗಂಟನ್ನು ತಗಲಾಕಿ. ಇಲ್ಲ ಅಂತ ಹೇಳಿದ್ರೆ ಈ ಗಂಟನ್ನು ನಿಮ್ಮ ಬೀರುವಿನ ಲಾಕರಲ್ಲಿ ಇಟ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ದೇವರ ಕೋಣೆಯಲ್ಲಿಟ್ಟು ಪ್ರತಿದಿನ ನೀವು ಹೇಗೆ ದೇವರಿಗೆ, ಮನೆ ದೇವರಿಗೆಲ್ಲ ಪೂಜೆ ಮಾಡ್ತೀರೋ ಅದೇ ಥರ ಇಲ್ಲೂ ಕೂಡ ಪೂಜೆ ಮಾಡ್ಕೊಳ್ಳಿ. ಇದು ಮಾಡೋದ್ರಿಂದ ನಿಮ್ಗೇನಾಗುತ್ತಪ್ಪ ಅಂತ ಹೇಳಿದ್ರೆ ಮಹಾಲಕ್ಷ್ಮಿಯ ಸಂಪೂರ್ಣವಾಗಿರ್ತಕ್ಕಂಥ ಕೃಪೆ ಸಿಗುತ್ತೆ. ಹಣದ ಒಂದು ಆಕರ್ಷಣೆಯಾಗಿ ನಿಮ್ಮ ಜೀವನದಲ್ಲಿ ಏನೋ ಒಂಥರದ ಒಂದು ಅಭಿವೃದ್ಧಿ, ಅನುಕೂಲ ಅಂತಕ್ಕಂಥದ್ದಾಗತ್ತೆ ಅನ್ನೋತಕ್ಕಂಥ ವಿಚಾರವನ್ನು ಈ ಒಂದು ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ. ನಿಮಗೆಲ್ಲ ವಿಶೇಷವಾಗಿ ಕೆಲವು ಪರಿಹಾರಗಳನ್ನ ನಾನು ವಿಡಿಯೋದಲ್ಲೇ ಹೇಳ್ತೀನಿ. ಕೆಲವು ಪರಿಹಾರಗಳು ಅಂದರೆ ತುಂಬ ಕಷ್ಟಕರವಾಗಿರ್ತಕ್ಕಂಥ ಕೆಲವು ಸಿದ್ಧಿಗಳಿರ್ಬೋದು, ಯಂತ್ರಾತಂತ್ರ ಮಂತ್ರಗಳಿರ್ಬೋದು. ಅಂತಹ ವಿಚಾರಗಳಿದ್ದಾಗ ಮಾತ್ರ ನಮ್ಮನ್ನು ಸಂಪರ್ಕ ಮಾಡಿ ಬಂದು ಆ ಒಂದು ವಿಚಾರವನ್ನು ತಗೊಳ್ಳಿ ಅಂತ ಹೇಳ್ತೀನಿ ನಾನು. ಸೊ ಈ ಒಂದು ವಿಚಾರದಲ್ಲಿ ನೀವೇ ಆರಾಮಾಗಿ ಇದನ್ನು ಮಾಡಿಕೊಂಡು ನಿಮ್ಮ ಜೀವನವನ್ನು ಅಭಿವೃದ್ಧಿ ಮಾಡ್ಕೋಬೋದು. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮನ್ನು ಸಂಪರ್ಕ ಮಾಡಿ, ನಾವು ನಿಮಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಇನ್ನೂ ಅದ್ಭುತವಾಗಿರ್ತಕ್ಕಂಥ ವಿಚಾರದೊಂದಿಗೆ ಇರುತ್ತೆ. ನಮಸ್ಕಾರ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಆಸ್ಟ್ರೋ ಮೀಡಿಯಾ.